ಏನ್ ಕಳಿಸ್ಕೊಟ್ವಿ ನೋಡ್ರಿ. ಲೆಕ್ಕಪತ್ರ ಸಮಿತಿಗೆ ಜವಾಬ್ದಾರಿಯನ್ನು ನಮ್ಮ ಮೂವರನ್ನ ನೇಮಕ ಮಾಡಿದ್ದಾರೆ. ಅದರ ಅಧ್ಯಕ್ಷನನ್ನಾಗಿ ನನ್ನನ್ನು ನೇಮಿಸಿದ್ದಾರೆ. ನಾನು ಈ ಮೂಲಕ ಸಮಾಜದಲ್ಲೆಲ್ಲರೂ ನೇಮಿಸಿದ್ದಾರೆ. ನಾನು ಈ ಮೂಲಕ ತಮಗೆ ಮನವಿಯನ್ನು ಮಾಡಿಕೊಳ್ತೇನೆ. ತಾರೀಕು 11ನೇ ತಾರೀಕಿನವರೆಗೂ ಕಾಲಮಿತಿಯನ್ನು ಒಂದು ನಿಗದಿ ಮಾಡಿ ಒಂದು ತಾವು ಲೆಕ್ಕಪತ್ರ ಕೊಡುವಂತ ಒಂದು ಕೆಲಸವನ್ನ ಮಾಡ್ರಿ ಅಂತ ಹೇಳಿ ನಾವು ಒಂದು ಲಿಖಿತವಾಗಿ ಅವರಿಗೆ ನೋಟಿಸ್ ಅನ್ನ ಕೊಟ್ವಿ. ಲೆಕ್ಕಪತ್ರ ಕೊಟ್ವಿ. 11ನೇ ತಾರೀಕಿನವರೆಗೂ ಯಾಕೂ ಬರಲಿಲ್ಲ ಅವರು. 11ನೇ ತಾರೀಕು ನನ್ನ ಸಹೋದರರಾದಂಥ ನಾಗನಗೌಡರು ಅವರು ಒಂದು ಪತ್ರಿಕಾ ಪ್ರಕಟಣೆಯನ್ನ ಕೊಟ್ಟರು. ಏನಂತ ಕೊಟ್ಟರು? ಸಮಾಜದಲ್ಲಿ ಈ ವ್ಯವಸ್ಥೆ ಮುಂದುವರಿಯೋದು ಸರಿಯಲ್ಲ. ಎಲ್ಲಾ ಸಮಾಜದಲ್ಲೂ ಇಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರೋದು ಸಹಜ. ಅದರಿಂದ 4 ಗೋಡೆ ಮಧ್ಯೆ ಕುಳಿತುಕೊಂಡು ನಾವು ಇದನ್ನ ಲೆಕ್ಕಪತ್ರವನ್ನ ಸರಿಪಡಿಸಿಕೊಳ್ಳುವಂತ ಕೆಲಸವನ್ನ ಮಾಡೋಣ ಅಂತ ಹೇಳಿ ಅವರು ಹೇಳಿದರು. ನಾನು ಅವರಿಗೆ ದೂರವಾಣಿ ಮುಖೇನ ಸಂಪರ್ಕ ಮಾಡಿದೆ. ಅಣ್ಣ, ನೀನಾಗಿ ಇದು ಕೊಟ್ಟಿರೋ ಪತ್ರಿಕಾ ಪ್ರಕಟಣೆಯೋ ಅಥವಾ ನಿನ್ನ ಸಹಪಾಠಿಗಳು ನಿನ್ನ ಹೆಸರನ್ನು ಬಳಸಿಕೊಂಡು ದುರುದ್ದೇಶದಿಂದ ಏನಾದರೂ ಇಂಥ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ಕೇಳಿದೆ. ಇಲ್ಲಪ್ಪ, ನಾನೇ ಕೊಟ್ಟಿದ್ದೀನಿ, ಬೇಡಪ್ಪ, ಇದನ್ನ ಮುಂದುವರಿಸ್ಕೊಂಡು ಹೋಗೋದು ಬೇಡ, ಇದನ್ನ ಅಲ್ಲಿಗೆ ಮುಟ್ಟು ಮಾಡೋಣ. ನಾನು ಸಂಬಂಧಪಟ್ಟವರೊಂದಿಗೆ ಚರ್ಚೆ ಮಾಡಿ ಒಂದು ವೇದಿಕೆಯನ್ನ ಸಿದ್ಧಪಡಿಸ್ತೇನೆ. ಆ ವೇದಿಕೆಯಲ್ಲಿ ಕುತ್ಕೊಂಡು ಮಾತಾಡೋಣ ಅಂದ ಮೇಲೆ ಆಯ್ತು, ಯಾರು ಬೇಡ ಅಂತಾರೆ, ಹಿರಿಯರೆಲ್ಲರೂ ಸೇರಿ ಮಾಡೋಣ ಅಂತ ಹೇಳಿದ್ವಿ. ಒಂದು ಅವರು ಅಲ್ಲಿ ಸಮಾಜ ಆಫೀಸಿಗೆ ನಮ್ಮನ್ನು ಕರೆದು ದಾವಣಗೆರೆ. ನಾನು ಸಮಾಜ ಆಫೀಸ್ಗೆ ಈ ಪರಿಸ್ಥಿತಿಯಾಗಿ ಅಲ್ಲಿಗೆ ನಾನು ಬಂದ್ರೆ ಉಮಾಪತಿ ಅವ್ರ ಜೊತೆಗೆ ಇವನು ಬುಕ್ ಆಗಿದ್ದಾನೆ ಅಂತ ಹೇಳಿ ನನ್ನ ಮೇಲೆ ಆಪಾತಿ ಬರ್ತೈತಿ. ಈ ಸಂದರ್ಭದಲ್ಲಿ ನನ್ನ ಜಾಗದಾಗ ನೀವೇ ಇದ್ರೆ ನೀವೇ ತೀರ್ಮಾನ ತಗೊಂತಿದ್ರಿ ಹೇಳೋಣ ಅಂತ ನಾನು ನಮ್ಮ ಅಣ್ಣನ ಕೇಳಿದೆ. ಸರಿ ಬಿಡಪ್ಪ, ಅವ್ರು ಅಲ್ಲಿ ಬರೋದಲ್ಲ ಅಂತ ಅವ್ರು ಬಿಟ್ಟು ಬಂದು ಇನ್ನೊಬ್ಬರು ನಮ್ಮ ಬಂಧುಗಳು ರಾಣೆಬೆನ್ನೂರು ರಾಜಣ್ಣವರು ಅವರು ಇಲ್ಲ ಬೇಡ ಮೋರೆ, ಇದನ್ನ ಇಲ್ಲಿಗೆ ಇತ್ಯರ್ಥ ಮಾಡಿಬಿಡೋಣ, ಇದನ್ನ ಕುಂತು ಅಲ್ಲೇ ನಾ ಗೋಡೆ ಬಂದು ಕುಂತು ಲೆಕ್ಕಾಚಾರ ಮಾಡಿಕೊಳ್ಳೋಣ ಅಂದ್ರು. ಆಯ್ತು, ಯಾರು ಅಂತಾರೆ, ನಾವಂತೂ ಯಾವ ಸ್ಥಳಕ್ಕೂ ಬರಲ್ಲ. ನಮ್ದು ಏನಿದ್ರು ಲೆಕ್ಕ ಕೇಳೋ ಚಳವಳಿ ಸಮಿತಿ ಮಠದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಆ ಪ್ರದೇಶದಲ್ಲಿ ಅಲ್ಲಿಗೆ ನೀವು ಬಂದ್ರೆ ನಾನು ಬರ್ತೇನೆ. ನನ್ನೊಟ್ಟಿಗೆ ನಾನು 10 ಜನ ನಮ್ಮ ಸಮಾಜದ ಮುಖಂಡರನ್ನ ಕರ್ಕೊಂಬರ್ತೇನೆ, ನೀವು 10 ಜನ ಕರ್ಕೊಂಬರ್ರಿ, ಅಲ್ಲೇ ಕುತ್ಕೊಂಡು ಮುಕ್ತವಾಗಿ ಚರ್ಚೆ ಮಾಡೋಣ ಅಂತ ಹೇಳಿದ್ರು. ಅವರು 5 ಗಂಟೆಗೆ ಬಂದರು. ನಾನು ಒಂದು 10 ನಿಮಿಷ ಲೇಟ್ ಆಯ್ತು. 5:20 ನಾನು ಬಂದೆ. ಹೋಗಿ ಕುತ್ಕೊಂಡ್ವಿ. ಉಮ್ಮಣ್ಣ ಅವರು ಧರ್ಮದರ್ಶಿಗಳು ಹೇಳುತ್ತಿದ್ರು. 1.5 ತಾಸು ಬರೇ ಅವ್ರ ಕಥೆ ಹೇಳ್ತೀನಿ. ನಾನು ಈ ಮಟ್ಟಕ್ಕೆ ಹಂಗೆ ಮಾಡಿದೆ, ನಾನು ಈ ಮಟ್ಟಕ್ಕೆ ಹಿಂಗೆ ಮಾಡಿದೆ, ಅಲ್ಲಿ ಅಷ್ಟು ದೊಡ್ಡ ಕೆಲಸ ನಿಂತದ್ದು, ಅಷ್ಟು ದುಡ್ಡು ಹಾಕಿ ನಾನು ಹಿಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ, ಬರೇ ಅವ್ರದ್ದು ಹೇಳ್ಕೊಂಡು ಮತ್ತು ನಾವು ಕೇಳಕ್ಕೆ ಹೋಗಿದ್ದೆ. ಅವರು ನಾನು ಸುಮ್ಮನೆ ಕುತ್ಕೋಬೇಕಲ್ಲ, ಸುಮ್ಮನೆ ಕುತ್ಕೊಂಡು ಒಂದು ಮಾತಾಡಿದ ಎಲ್ಲವೂ ಕೇಳಿದ್ದೀನಿ. ಆಮೇಲೆ ಕೊನೆಗೆ ಎಲ್ಲದ ಆದ್ಮೇಲೆ ಅವರು ಮೌಖಿಕವಾಗಿ ಮೊನ್ನೇನಿಲ್ಲಿ ಬಡ್ಜೆಟ್ ಮಂಡನೆ ಮಾಡಿದಂಗ ಕೇಂದ್ರ ಸರ್ಕಾರದವರು 3-4 ತಾಸು ಮಾಡೋದಲ್ಲ, ಗೌಡ 2 ತಾಸು ಮಾಡಿ ಬಡ ಅಧಿವೇಶನ ಮಾಡ್ಕೊಂಡು ಮುಂದೆ ಹೋಗ್ತಾರೆ. ಇವರು 4 ತಾಸು ನೀರು ಕುಡಿದು ಏನು ಭಾರಿ ಸಾಧನೆ ಮಾಡಿದಾರ ಅನ್ನಂಗ ಭಾರಿ ಬಡ್ಜೆಟ್ ಮಂಡನೆ ಮಾಡಿ ಹೋಗ್ಬೇಕು. ಉಮ್ಮಣ್ಣನ ನಾನು ಕೇಳಕ್ ಬಯಸ್ತೇನೆ, ಉಮಾಪತಿ ಅವರೇ, ಲೆಕ್ಕ ಕೇಳಿದವರು ಸಮಿತಿಯವರು, ಲೆಕ್ಕ ಕೇಳಿದ ಸಮಿತಿಯವರಿಗೆ ಒಂದು ಆಹ್ವಾನ ಕೊಡಲಿಲ್ಲಂಗ ನಿಮ್ಮಷ್ಟಿಗೆ ನೀವೇ ಸ್ವಯಂ ಘೋಷಿತವಾಗಿ ಬಂದು ಪೊಲೀಸ್ ಬಂದೋಬಸ್ತ್ ತಗೊಂಬಂದು ಲೆಕ್ಕ ಕೊಡಕ್ ಬಂದಿದ್ದೀರಿ ಅಂದ್ರೆ ನೀವೆಷ್ಟು ಮಟ್ಟಿಗೆ ನೈತಿಕತೆ ನಿಮ್ಮಲ್ಲಿ ಇದೆ ಅನ್ನೋದನ್ನ ನಿಮ್ಮ ಆತ್ಮನ ನೀವು ಕೇಳಿ. ಇದಕ್ಕೆ ಬೇರೆ ಯಾರು ಬೇಕಾಗಿಲ್ಲ. ಬಂದು ಹೇಳಿ ಹೋದ್ರಲ್ಲ. ಈಗ ಆಯ್ತು ಉಮಾಪತಿ ಅವರೇ, 27 ಕೋಟಿ ಲೆಕ್ಕನ 10 ಸರಿ ಹೇಳಿದ್ದೀನಿ. 27 ಕೋಟಿಗೆ 13 ಕೋಟಿ ಬರೀ ಸರ್ಕಾರದ ಅನುದಾನನೇ ಐತಿ. ಅದು ಬೇರೆ ಐತಿ. ಇದು 13 ಕೋಟಿ
ನೇರವಾಗಿ PCM ಇಲಾಖೆ ಮುಖಾಂತರ ಟ್ರಸ್ಟಿಗೆ ಹಣ ಬಂದಿರೋದಿದು. ಇನ್ನು ಬೇರೆ ಬೇರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತು ಬೇರೆ ಬೇರೆ ಇಲಾಖೆಗಳಿಂದ, ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ, ಬೇರೆ ಬೇರೆ ಇಲಾಖೆಯಿಂದ ಬಂದರೂ ಅವು ಬೇರೆ ಅದು. ಒಟ್ಟಾರೆ ಹತ್ತತ್ರ 30 ಕೋಟಿ ರೂಪಾಯಿ ಸರ್ಕಾರದ ಅನುದಾನ ಮಠಕ್ಕೆ ಬಂದೈತಿ. ನೀವು ಕೊಟ್ಟಿದ್ದೀರಿ. ಒಟ್ಟಾರೆ ದೇಣಿಗೆ ಎಲ್ಲ ಸಂಗ್ರಹ ಆಗಿರೋದು ಸರ್ಕಾರದಿಂದ ಬಂದಿರೋದು ಸೇರಿ 27.5 ಕೋಟಿ ಅಂತ ಕೊಟ್ಟಿದ್ದೀರಿ. ಹೆಂಗೆ ನೀವು ಲೆಕ್ಕ ಮಾಡ್ತೀರಿ? ನಿಮ್ಮ ಲೆಕ್ಕ ಅಂದ್ರೆ ಏನು? ಅದನ್ನ ಯಾವ ರೀತಿ ಭಕ್ತರು ಅದನ್ನ ಸ್ವೀಕರಿಸಬೇಕು? ನಿಮಗೆ ಪ್ರಶ್ನೆಗೆ ಎಲ್ಲರಿಗೂ ಉಮಾಪತಿಯಿಂದ ಹಿಡಿದು ಪ್ರಶ್ನೆಗಿರೋರೆಲ್ಲರಿಗೂ ನಾನು ಕೇಳಲಿಕ್ಕೆ ಬಯಸ್ತೇನೆ. ನಿಮಗೆ ಮಠ ಕಟ್ರಿ, ಸಮಾಜ ಕಟ್ರಿ, ಸಂಘಟನೆ ಮಾಡ್ರಿ ಅಂತ ಹೇಳಿ ಎಲ್ಲರೂ ನಿಮಗೆ ದೇಣಿಗೆ ಕೊಟ್ಟರು, ನಿಮಗೆ ಸಹಕಾರ ಕೊಟ್ಟರು. ನೀವು ಮಠ ಕಟ್ಟೋದು ಬಿಟ್ರಿ, ಸಮಾಜ ಕಟ್ಟೋದು ಬಿಟ್ರಿ, ನಿಮ್ಮ ಘಟಗಳನ್ನು ಬೆಳೆಸ್ಕೊಂಡ್ರಪ್ಪ. ನಿಮ್ಮ ವೈಯಕ್ತಿಕ ವಿಚಾರವನ್ನ ಹೇಳ್ಕೊಳ್ಳೋದ್ರ ಮೂಲಕ ನಿಮ್ಮ ಸ್ವಾರ್ಥತೆಯನ್ನು ತೋರಿಸಿಕೊಂಡು ನೀವು ಬೆಳೆದ್ರಲ್ಲಪ್ಪ. ಈಗ ಉಮಾಪತಿಯವರು ನಾನು ಇನ್ನೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. 30 ಕೋಟಿ ನಾನು ಟ್ಯಾಕ್ಸ್ ಕೊಡ್ತೇನೆ ಅಂತ ಬೊಮ್ಮಣ್ಣ, ಅದು ನಿನ್ನ ವ್ಯವಹಾರ ಧರ್ಮ. ಆ ವ್ಯವಹಾರಕ್ಕೆ ಇಲ್ಲಿ ಕುಂತದಷ್ಟೇ ಅಲ್ಲ, ರಾಜ್ಯಾದ್ಯಂತ ಯಾರು ಅವರನ್ನ ಗಟ್ಟಿ ಖರೀದಿ ಮಾಡಿದ್ರು ಅವರೆಲ್ಲರೂ ಕೊಟ್ಟರು ಟ್ಯಾಕ್ಸ್ ಹಣ ಹೋಗ್ಬಿಟ್ಟಿದ್ದೀನಿ. ನೀನೇ ಸ್ವಂತ ಪಾಕೆಟ್ನಿಂದ ತೆಗೆದುಬಿಟ್ಟಿದೀಯ. ಹೇಳ್ತಲ್ಲ 30 ಕೋಟಿ ಅಂತ ಬಾರಪ್ಪ. ಇವತ್ತು ಸಮಾಜದ ವ್ಯವಹಾರದಿಂದ ಏನ್ ಅವ್ರ ಹತ್ರ ವ್ಯವಹಾರ ಮಾಡಿದಾರಲ್ಲ, ಅವರೆಲ್ಲರ ಋಣದಾಗೂ ಉಮಾಪತಿ ಮತ್ತು ಟೀಮು ಅವ್ರ ತರ ಹೊರತು ಭಕ್ತರು ಯಾರು ಅವರ ಇದ್ರೊಳಗೆಲ್ಲ ಮುಲಾಜಿನಾಗ ಇದನ್ನ ಮೊದಲು ಉಮಾಪತಿ ಅವರು ಅರ್ಥ ಮಾಡ್ಕೋಬೇಕು. ಬೆಳಗ್ಗೆ 70 ಲಕ್ಷ ನನ್ನ ಸಮಾಜ ಕೊಡ್ಬೇಕು. ನಿನಗೆ ನಿಜವಾಗ್ಲೂ 70 ಲಕ್ಷ ಅಲ್ಲ, 1 ಕೋಟಿ ಇರಲಿ, ಅದನ್ನು ಕೊಟ್ಟು ಹೋಗಿ ಸಮಾಜದವ್ರಿಗೆ ಶಕ್ತಿ ಐತಿ. ನೀ ಬಾರಪ್ಪ, ಧರ್ಮದಿಂದ ಬಂದು ಲೆಕ್ಕ ಕೊಡಪ್ಪ, ಇಟ್ಕೊಳ್ಳಪ್ಪ 4 ಜನನ, ನಾ 10 ಜನ ಕರ್ಕೊಂಬ ಲೆಕ್ಕ ಕೊಡಪ್ಪ. ಬರೀ ಓದೋಗಿದೆಯಲ್ಲಪ್ಪ ಹರಿಕಥೆನ, ನಿನ್ನ ಹರಿಕಥೆ ಕೇಳಕ್ಕೆ ಕರ್ಸಿದ್ವಿ ನಾವು. ಆ ಹರಿಕಥೆ ದಾಸರು ಮಾಡ್ತಾರೆ, ಅದಕ್ಕೆ ನೀನೇ ಬೇಕಾಗಿತ್ತ. ಇರ್ಬೋದು, ನೀವು ಎಷ್ಟೇ ದೊಡ್ಡವರು ಇರ್ಬೋದು, ಅಗರ್ಭ ಶ್ರೀಮಂತ ಇರ್ಬೋದು, ಸಾಮಾನ್ಯರ ಮುಂದೆ ಯಾವುದು ಲೆಕ್ಕಲ್ಲ. ನಿನ್ನ ಶ್ರೀಮಂತಿಕೆ ನಿನ್ನ ಇದು ನಿನ್ನ ಮನೆಗೆ ಸೀಮಿತ ಅಷ್ಟೇ. ಇಲ್ಲಿ ಸಮಾಜದ ಮುಂದೆ ಎಲ್ಲರೂ ಸರಿ ಸಮಾನ. ಕೇಳ ಹಕ್ಕೈತಿ, ಸಣ್ಣವ್ರಿಗೂ ಕೇಳ ಹಕ್ಕೈತಿ. ಅದಕ್ಕೆ ಬಹಳ ವೇದಿಕೆ ಮೇಲೆ ರಾಜಕೀಯ ಭಾಷಣ ಮಾಡೋದಿಲ್ಲಪ್ಪ. ನಾನು ಸಮಾಜದವ್ರನ್ನ ಹಂಗೆ ಬೆಳೆಸ್ತೀನಿ. ನಮ್ಮ ಸಮಾಜದವರು ಯಾವ ಜಿಲ್ಲೆಗಾರ ಇರಲಿ, ಯಾವ ತಾಲೂಕಿನಾಗಾರ ಇರಲಿ, ಅವ್ರಿಗೆಲ್ಲ ನಾವು ಸಪೋರ್ಟ್ ಮಾಡ್ತೇವೆ. ಎಲ್ಲಿ ಮಾಡಿದ್ಯಪ್ಪ? ನಿನ್ನ ತಾಲೂಕು ಜಿಲ್ಲೆಯಾಗ ಅಜಯ್ ಕುಮಾರ್ ಈಗ ನಿಮ್ಮನ್ನು ಕುರಿತು ಮಾತಾಡಿ ಹೋದಲ್ಲ, ಅವನು ಚುನಾವಣೆ ನಿಂತಿದ್ದ. ಅವಾಗ ಕಣ್ಣು ಮುಚ್ಕೊಂಡು ಕುಂತಿದ್ದೇನಪ್ಪ ನೀನು. ನಿನ್ನ ತವರು ಜಿಲ್ಲೆಯಾಗ ಲೋಕೇಶ್ ಅವನು ಚುನಾವಣೆ ನಿಂತಿದ್ದ, ಅವಾಗ ಕಣ್ಣು ಮುಚ್ಕೊಂಡು ಕುಂತಿದ್ದೇನಪ್ಪ ನೀನು. ಇನ್ನು ನೀನು ಹೆಸರು ಹೇಳಿಲ್ಲ, ಕೆಲವು ದಾನಿಗಳು ಹೇಳಿ ದಾಸೋಹ ಸಮಿತಿಗೆ ಆ ದುಡ್ಡನ್ನ ಇಲ್ಲಿ ಠೇವಣಿ ಇಟ್ಟಿದ್ದಾನೆ. ಯಾರು ಹೇಳಿದ್ರಪ್ಪ ನಿನಗೆ? ರಾಜಕಾರಣಿಗಳ ಹತ್ರ ದೇಣಿಗೆ ಇಸ್ಕೊಂಡು, ಎಲ್ಲ ಪಕ್ಷದ ಹತ್ರ ದುಡ್ಡು ಇಸ್ಕೊಂಡು ಇಲ್ಲಿ ದಾಸೋಹಕ್ಕೆ ಡಿಪಾಸಿಟ್ ಇಡುವಂತ ನಿನಗೆ ಯಾರು ಹೇಳಿದ್ರಮ್ಮ? ಎಲ್ಲರ ಹತ್ರ ದುಡ್ಡು ಇಸ್ಕೊಂಡು ಯಾವ ಪಕ್ಷಕ್ಕೆ ಪ್ರಚಾರ ಮಾಡ್ತೀಯಪ್ಪ ನೀನು? ಯಾವ ಪಕ್ಷಕ್ಕೆ ಪ್ರಚಾರ ಮಾಡ್ತೀನಿ? ಯಾಕಿಂತ ಸಣ್ಣತನದ ಕೆಲಸ ಮಾಡ್ತೀನಿ ನೀನು. ದಯವಿಟ್ಟು ಈಗೂ ಹೇಳ್ತೇವೆ, ನಿನ್ನ ಸಮಾಜದಾಗ ಶ್ರೇಷ್ಠ ವ್ಯಕ್ತಿನೇ, ಆದ್ರೆ ನಿನ್ನ ಸುತ್ತಮುತ್ತಲ ಇರೋರು ನಿನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಮೊದಲು ನೀನು ಎಚ್ಚರ ಆಗ. ಇನ್ನು ಕೇವಲ 1 ವರ್ಷದೊಳಗೆ ನೀನೇ ಹೇಳ್ತೀಯ, ನಾನು ಇಂಥ ಮಾತು ಕೇಳಿ ಈ ಪರಿಸ್ಥಿತಿ ಬಂದೆ ಅಂತ ನೀನೇ ಹೇಳ್ತೀಯ. ನಾವು ಹೇಳಲ್ಲ. ಇವೆಲ್ಲವನ್ನು ಆಲೋಚನೆ ಮಾಡಿಕೆ ನಾವೇನೇ ಹೇಳ, ಯಾರು ನಿಮ್ಮ ಭಿಕ್ಷೆಯಲ್ಲಿಲ್ಲ. ಅವತ್ತು ವೇದಿಕೆ ಹೇಳಿದೆ ಉಮಾಪತಿ ರಮೇಶ್ ಗೌಡ್ರೆ, ಶಿವಶಂಕರ್ ಅವರು ಚುನಾವಣೆ ನಿಂತಾಗ ನಾನು 30 ಲಕ್ಷ ರೂಪಾಯಿ ಕೊಟ್ಟಿದ್ದೆ. ಅವನಪ್ಪ ಉಮ್ಮಣ್ಣ 30 ಲಕ್ಷ ತಂದ್ರವ್ರಿಗೆ ನಾನು ಒಬ್ಬನ
ನಾವೇ ನಿನ್ನ ಸುಳ್ಳು ಹೇಳೋದಲ್ಲಪ್ಪ, ನಾವು ಸರ್ಕಾರ ಹೇಳ್ದವಪ್ಪ. 30 ಲಕ್ಷ ರೂಪಾಯಿ ಕೊನೆಗಳಿಗೆ ನಮಗೆ ಖರ್ಚಿಗೆ ಸಾಲಾಗಿತ್ತು. ನಾಗನಗೌಡರು, ಸೋಮಣ್ಣ, ನಾನು ಮೂವರು ಹೋಗಿ ಅವ್ರ ಹತ್ರ 30 ಲಕ್ಷ ಇಸ್ಕೊಂಬಂದದ್ದು ನಿಜ. ಅದಕ್ಕಿಂತ ಮುಂಚೆ ನಾವು 30 ಲಕ್ಷ ಕೊಡೋಕ್ಕಿಂತ ಮುಂಚೆ 5 ಲಕ್ಷ ರೂಪಾಯಿ ಶಿವಶಂಕರ್ ಅವರು ಚುನಾವಣೆಗೆ ತಂದುಕೊಂಡು ತಗೊಳ್ಳಿ ಅಂತ ಕೊಟ್ಟು, ಅದು ಸತ್ಯನ, ನಾವೇನಿಲ್ಲ ಅಂತ ಹೇಳೋದಿಲ್ಲ. 3ನೇ ತಾರೀಕು 2013ನೇ ಇಸ್ವಿಯಾಗ ಸಾರ್ವತ್ರಿಕ ಚುನಾವಣೆ ಆಯ್ತು. 4ನೇ ತಿಂಗಳಿಗೆ ರಿಸಲ್ಟ್ ಅನೌನ್ಸ್ ಆಯ್ತು. 5ನೇ ತಿಂಗಳಿಗೆ ಶಿವಪ್ಪನವರು ಲಿಂಗೈಕ್ಯರಾದ್ರು. ಲಿಂಗೈಕ್ಯರಾದಂತ ಸಂದರ್ಭದಲ್ಲಿ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡೋ ಸಿದ್ಧತೆಗೆ ನಾವೆಲ್ಲರೂ ಇದ್ರೆ ನಮಗೆ ಕೊಡೋ ದುಡ್ಡು ಕೊಟ್ಟು ಹೋಗಿ ನೀವು ನಿಮ್ಮ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿದ ಉಮಾಪತಿಗೆ ಶಿವಪ್ಪನವ್ರದ್ದು ನಾಳೆ ತಿಥಿ, ಇವತ್ತಿಂತೆ ಹೋಗಿ ಆ 30 ಲಕ್ಷ ರೂಪಾಯಿ ವಾಪಸ್ ಪಡ್ಕೊಂಡಿದ್ದೀವಿ. ಯಾರು ನೀವು ಸಮಾಜ ಇದು ಹೇಳ್ತೀಯ, ಶಿವಶಂಕರು ಅಷ್ಟಯ ಮಾಡಿದೆ, ಶಿವಶಕ್ತಿ ನಾನು ಹಿಂಗ್ ಮಾಡಿದೆ, ಅಯ್ಯೋ ಸತ್ತಕ್ಕೊಂದು ಎಲ್ಲರಿಗೂ ಜಿದ್ದುವರೆ, ಅಯ್ಯೋಯ್ಯೋ. ಈಗ ಈ ಮಠದ ಸೇವೆಗೆ ಅಂತ ಬಂದು ಯಾರೋ ಕೆಲವರು ಈಗ ನಮ್ಮ ತಾಲೂಕಿನಾಗ ಎಷ್ಟು ಹಳ್ಳಿ ಅದಾವ ಅನ್ನೋದು ಗೊತ್ತಿಲ್ಲ ಇನ್ನವನಿಗೆ, ನಮ್ಮ ಜಿಲ್ಲೆಯೊಳಗೆ ನಮ್ಮ ಸಮಾಜ ಎಲ್ಲೈತೆ ಅನ್ನೋದು ಗೊತ್ತಿಲ್ಲ. ಈಗ ಯಾರೋ ಒಂದಿಷ್ಟು ಬಾಯಿಗಳವರು, ಯಾರೋ ಒಂದಿಷ್ಟು ಬಿಳಿ ಬಟ್ಟೆ ಹಾಕೊಂಡು ಅಡ್ಡಾಡೋರು ಮಣ್ಣಿಗೆ ಹಾಕೊಂಡ್ಬಿಟ್ರೆ ನೀನೇ ಓದೋದತ್ರ ಶಿವಶಂಕರಿಗೆ ಕೊಟ್ಟು ಹಾಕ್ರಿ, ಶಿವಭಾಗ ಕೊಟ್ಟು ಹಾಕ್ರಿ, ಎಲ್ಲ ಅಂತಿಲ್ಲ. ಇದು ಎಷ್ಟು ಮಟ್ಟಿಗೆ ಹೇಳಿದ್ಯಪ್ಪ ನೀನು? ಬಾರಪ್ಪ ನೀನು ನನ್ನ ಹತ್ರ ಮಾತಾಡು, ನಾನು ಒಂದು ಮುಕ್ತವಾಗಿರ್ಬೇಕಂತ ನಿನ್ನ ಹತ್ರ ನಿನ್ನ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತೇನೆ. ನಾನು ನಿನಗಿಂತ ಮುಂಚೆ ಈ ಸಮಾಜದ ಸೇವೆಯಲ್ಲಿ, ಸಮಾಜದ ಸಂಘಟನೆಯಲ್ಲಿ, ಸಮಾಜ ಕಟ್ಟಿಗೆಂದು ಹೋರಾಡುವಂತ ನಾಯಕರ ಜೊತೆಗೆ ಒಟ್ಟೊಟ್ಟಿಗೆ ಹೆಜ್ಜೆ ಹಾಕಿರೋದ್ರಲ್ಲಿ ನಾನು ಒಬ್ಬನು. ನನಗೂ 70 ವರ್ಷ. ನಾನೇನು ಪೆಪ್ಪರ್ಮೆಂಟ್ ಚಿಕ್ಕ ಮಗು ಅಲ್ಲ. ಆದರೂ ಅವ್ರ ಹಿರಿಯರು, ಅವರಿಗೆ ಗೌರವ ಕೊಡೋದು ನನ್ನ ಧರ್ಮ. ಆ ದೃಷ್ಟಿಯಿಂದ ಈಗೂ ಗೌರವಿಸ್ತೀನಿ. ಮೊನ್ನೆ ನಮ್ಮ ನಾಯಕರಾದಂಥ ಶಿವಶಂಕರ್ ಅವರು ಮಠದಲ್ಲಿ ಒಂದು ಮಾತು ಹೇಳಿದ್ರು, ಉಮಾಪತಿಯವರೇ ಈಗೂ ಕಾಲ ಮಿಂಚಿಲ್ಲ, ನೀವು ಅದು ಏನೇ ಆಗಲಿ ಮಾಂತಪ್ಪ ಅವ್ರ ಗದ್ದಿಗೆ ಬಂದು ಆಗಿರೋ ತಪ್ಪನ್ನೆಲ್ಲ ಬಿಟ್ಬಿಡಲ್ರಿ, ಮುಂದೆ ಹೊಸ ವ್ಯವಸ್ಥೆಯನ್ನು ಕಟ್ಟಿಕೊಂಡು ಎಲ್ಲರೂ ಸೇರಿ ಒಟ್ಟಾಗಿ ಹೋಗೋಣ ಅಂತ ಬಂದ್ರೆ ಈಗೂ ಸಮಾಜನ ನಿಮ್ಮನ್ನು ರಕ್ಷಿಸ್ತೈತಿ, ಬರ್ರಿ ಅಂತ. ಆ ಮತ್ತು ನಿನಗೆ ಕೇಳಿರುತ್ತಿಲ್ಲ, ಮತ್ತೆ ಯಾಕಪ್ಪ ನೀನು ಪಾರದರ್ಶಕವಾಗಿದ್ರೆ ಶಿವಶಂಕರ್ಗಾರ ಕರೆ ಕೊಡ್ಬೋದಾಗಿತ್ತು, ನನಗಾರ ಕರೆ ಮಾಡ್ಬೋದಾಗಿತ್ತು. ಬಂದು ಬರ್ರಿ ಮತ್ತೆ ನಾನು ಹೇಳ್ತೇನೆ ಅಂತ ನನ್ನ ಬಗ್ಗೆ ಇಲ್ಲ. ನಾನು ಹರಿಕತೆ ಬರ್ತಿದ್ದಾನಲ್ಲ, ಆ ಹರಿಕತೆನೇ ಅಂತಿಮ, ಅದ್ರ ಮೇಲೆ ಸುಧಾರಿಸ್ಕೊಂಡಪ್ಪ. ನಾನಲ್ಲಿ ಬರಕ್ಕೆ ನನಗೆ ನೈತಿಕತೆ ಇಲ್ಲ ಅಂತ ಹೇಳ್ಬೇಕು. ಒಂದು ಮೀಟಿಂಗ್ ಬರ್ತಿ, ಪೊಲೀಸ್ ಪ್ರೊಟೆಕ್ಷನ್ ಬಂದು ಸಭೆ ಮಾಡ್ತಿ, ಮತ್ತೊಂದು ಮೀಟಿಂಗಿಗೆ ಬರ್ತಿ, 13ನೇ ತಾರೀಕು ಗುರುಗಳನ್ನ ಉಚ್ಚಾರಣೆ ಮಾಡೋ ಸಿದ್ಧತೆ ಇಟ್ಕೊಂಡ್ಬಂದು ಅದನ್ನ ಮಾಡ್ತಿ, ಮತ್ತೊಂದು 27ನೇ ತಾರೀಕು ಲೆಕ್ಕ ಕೊಡೋಕೆ ಬರ್ತಿ. ಯಾರು ಕರೆದ್ರು ನೀನು 27ನೇ ತಾರೀಕು ಯಾರಪ್ಪ ಅಂತ? ಮತ್ತೆ ಇನ್ನೊಂದು ನೀನು ಬಂದು ಲೆಕ್ಕ ಕೊಟ್ಟು ಹೋದ್ರೆ ಕೇಳೋಕೆ ಯಾರತ್ರ? ಬೇರೆ ಬೇರೆ ತಾಲೂಕಿನಿಂದ 300 ರೂಪಾಯಿ ಕೂಲಿ ಕೊಟ್ಟು ಜನ ಹಂಚಿಗೆ ಬಂದದ. ನಾಚಿಕೆ ಇವ್ರಿಗೆ ಕೂಲಿ ಹೇಳೋದು ಬಂದರು. ಅವ್ರು ಅಲ್ಲಿಂದ ಇಲ್ಲಿ ಬಂದ್ಮೇಲೆ ಅವ್ರು ಅಲ್ಲಿಂದ ಇಲ್ಲಿ ಬಂದ್ಮೇಲೆ ನಮಗೆ ಇದೇನು ಗೊತ್ತಿಲ್ರಿ, ಮಠದ ಕಾರ್ಯಕ್ರಮ ಐತಿ, ಬರೀ ಕಾರ್ಯಕ್ರಮಕ್ಕೆ ಹೋಗೋಣ, 300 ರೂಪಾಯಿ ಕೂಲಿ ತಗೊಂಡ್ರಿ, ಬಸ್ ಮಾಡಿದ್ದೇವೆ, ಊಟ ಕೊಡ್ತೇವೆ, ತಿಂಡಿ ಕೊಡ್ತೇವೆ, ಮತ್ತೆ ನಿಮ್ಮನ್ನು ಕರ್ಕೊಂಬಂದು ವಾಪಸ್ ಬಿಡ್ತೇವೆ ಅನ್ನೋದಿಗೆ ಬಂದ್ವಿ. ನಮಗೇನು ಬರಲ್ಲ ಅಂದ್ರು. ಅವರೆಲ್ಲರೂ ಬಂದು ಇತ್ಲಾಗ ನಿಮ್ಮ ಜೊತೆ ಕೂತ್ಕೊಂಡು ಇದಕ್ಕಂತೂ ಇನ್ನು ಬೇರೆ ಅವರಿಗೆ ಮನದಟ್ಟ ಆಗುವ ಕಾರ್ಯಕ್ರಮಗಳು. ಇನ್ನೊಂದು ಮಾತನ್ನ ಹೇಳಿದರು ಪರಮೇಶ್ ಗೌಡರು. ಶಿವಶಂಕರ್ ಚುನಾವಣೆಯಾಗ ಬೆಂಗಳೂರಲ್ಲಿ ಲಾಡ್ಜ್ ರೂಮ್ ಮಾಡ್ಕೊಂಡು ಕುಂತಿದ್ರು. ಅವರಿಗೆ 3 ಕೋಟಿ ರೂಪಾಯಿ ಅಲ್ಲಿ ದುಡ್ಡು ವ್ಯವಸ್ಥೆ ಆಗಲಿಲ್ಲ. ಆ ದುಡ್ಡನ್ನ ಉಮಾಪತಿಯವರೇ ನೀವು ಅಡ್ಜಸ್ಟ್ ಮಾಡಿಬಿಡ್ರಿ, ನಾನು ನಿಮ್ಮ ಕಡೆಗೆ ದುಡ್ಡು ತಂದು ಕೊಡ್ತೀನಿ ಅಂತ ಹೇಳಿದ್ರು. ಅಲ್ಲೇ ನಮ್ಮನ್ನು ಕಳಿಸ್ತೀನಿ, ಅವ್ರ ಹತ್ರ ದುಡ್ಡು ಜಮಾ ಮಾಡ್ರಿ, ನಾನು ಇಲ್ಲಿ ಶಿವಶಂಕರಿಗೆ ದುಡ್ಡು ಜಮಾ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ. ನಿನ್ನೆ ನಾನು ಹವಾಲ ದಂಧೆ ಮಾಡಿ
ಮಾಡ್ತೀಯ, ಏನು ವ್ಯಾಪಾರ ಮಾಡ್ತೀಯ? ಎಂತ ಕಾಲ್ಪನಿಕ ಕತೆ ಕಟ್ಟದು ಹೇಳ್ತೇನೆ ಹೇಳಿದೆ ನಾನು. ಈ ಟೆಲಿಫೋನ್ ಇವು ಮೊಬೈಲ್ ಈಗ ಬಂದು ಬಿಡ್ರಿ, ಇದಕ್ಕಿಂತ ಮುಂಚೆ ಲ್ಯಾಂಡ್ಲೈನ್ ಬಂದು, ಅದಕ್ಕಿಂತ ಮುಂಚೆ ಏನಕ್ಕೋ ಗೊತ್ತಲ್ಲ, ಪಾಪ ಉಮಾಪತಿಗೆ ಗೊತ್ತು. ಅವತ್ತಿಂದ ಹಿಡಿದು ಇವತ್ತಿನವರೆಗೂ ನನ್ನ ಫೋನ್ ನಂಬರಿನ ಮುಖಾಂತರ, ಫೋನ್ ದೂರವಾಣಿ ಮುಖಾಂತರ ಒಂದು ದಿವಸ ಉಮಾಪತಿಯವರೊಂದಿಗೆ ನಾನು ಸಂಪರ್ಕ ಮಾಡಿದ್ರೆ ನಾನು ನನ್ನ ತಂದೆ ತಾಯಿಗೆ ಹುಟ್ಟಿಲ್ಲ, ನಾನು ಅಂದೇ ಹುಟ್ಟಿದಂಗ ಅಲ್ರಿ. ಅವನು ಅಯೋಗ್ಯ, ನಾನು ಫೋನ್ ಮಾಡಲಿಲ್ಲ ಅಂದ್ರೂ ಫೋನ್ ಮಾಡಿ ನನಗೆ ಆಪತ್ಯ ಮಾಡ್ತಾನಲ್ಲ. ಅದಕ್ಕೆ ಅವನು ಫೋನ್ ಖಾಲಿ ತೆಗೆದು ಎಂದಾದ್ರೂ ನಾನು ಕರೆ ಮಾಡಿದ್ದು ಅವರ ದೂರವಾಣಿಯಲ್ಲಿ, ನನ್ನ ದೂರವಾಣಿಯಲ್ಲಿ ಇದ್ರೆ ಅವ್ರು ಹೇಳಿದಂಗೆ ಕೇಳ್ತಾನೆ. ಬರೇ ಸುಳ್ಳು, ಇಂಥ ಸುಳ್ಳು ಹೇಳಿ 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 ಜನರನ್ನೆಲ್ಲ ನಂಬಿಸಿ ಇವತ್ತು ಈ ಮಟ್ಟಕ್ಕೆ ತಂದಿಟ್ಟಿದೆಯಲ್ಲ. ಒಂದು ಹಿಂದೆ ದ್ರೌಪದಿ ಸೀರೆ ಸೆಳೆಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮ ಬಂದು ಅವರ ಅಭಯಹಸ್ತ ನೀಡಿ ಅವರಿಗೆ ಗೌರವ ರಕ್ಷಣೆ ಮಾಡಿ ಶ್ರೀಕೃಷ್ಣ ಪರಮಾತ್ಮ ಅಂತ ಇತಿಹಾಸ ಹೇಳ್ತೈತಿ. ನಾನು ಹೇಳ್ತಾನೆ, ಉಮಾಪತಿ ನಿನ್ನ ಅಂಗಡಿಯಾಗಿರೋ ಸೀರೆ ಅಷ್ಟೂ ನೀನು ತಗೊಂಡು ಹೊತ್ಕೊಂಡ್ಬಂದು ನಮ್ಮ ಮರ್ಯಾದೆ ಉಳಿಸ್ರಿ ಅಂದ್ರು. ಮರ್ಯಾದೆ ಉಳಿಯೋದಲ್ಲ, ಇದನ್ನ ತಿಳ್ಕೊಳ್ಳಿ ನೀನು. ನಿನ್ನ ಅಂಗಡಿಯಾಗ ಕೋಟಿಗಟ್ಟಲೆ ಬೆಲೆ ಬಾಳ ಕಂಚಿ ಸೀರೆ ಇರ್ಬೋದು, ರೇಷ್ಮೆ ಸೀರೆ ಇರ್ಬೋದು, ಅವೆಲ್ಲವೂ ನಿನ್ನನ್ನು ಕಾಪಾಡೋದಲ್ಲ, ನಿನ್ನ ಟೀಮ್ನು ಕಾಪಾಡೋದಲ್ಲ. ಆದ್ರಿಂದ ಏನೇ ಯಾರ ಮೇಲಾದ್ರೂ ಆಪಾದನೆ ಮಾಡ್ಬೇಕಾದ್ರೆ, ಯಾರಿಗಾದ್ರೂ ಬೆರಳು ಮಾಡಿ ತೋರಿಸ್ಬೇಕಾದ್ರೆ ನಿನ್ನ ವಯಸ್ಸಿನ ಅನುಭವ, ನಿನ್ನ ವಯಸ್ಸಿನ ಅದ್ರ ಇತಿಮಿತಿಯನ್ನ ಇಟ್ಕೊಂಡು ಮಾತಾಡಿದ್ರೆ ಒಳ್ಳೆಯದು. ನಾವು ಎಲ್ಲಕ್ಕೂ ತಯಾರದ, ನಾವೇನು ಹೇಳಿಗಳಲ್ಲ, ನಾವು ರೈತರ ಮಕ್ಕಳು. ನಿನ್ನಂಗ ಎಸಿ ರೂಮ್ನ ಕುತ್ಕೊಂಡು ಬರೀ ಟ್ಯಾಕ್ಸ್ ಮೂಲಕ ಬರೀ 10 ರೂಪಾಯಿ ಬಟ್ಟಿನ 50 ರೂಪಾಯಿಗೆ ಮಾರಿ ದುಡ್ಡು ಮಾಡಿಕೊಂಡು ಜನ ನಾವಲ್ಲ. ದುಡಿದು 10 ರೂಪಾಯಿ ಆಗಲಿ ಮಟ್ಟ ಕೊಟ್ಟದೆ ಕೇಳ್ತಾರ, ನನ್ನ ಕೇಳ್ತಾರ. ಈ ಸಿರಿಯರಿಂದ 2008ರಾಗ 3,34,000 ರೂಪಾಯಿ ನಾವು ದೇಣಿಗೆ ಕೊಟ್ಟದವ್ರು. ಹೇಳಿದ್ರಪ್ಪ ಬುದ್ಧಿ ಆ ಲೆಕ್ಕ ಇಲ್ಲಿ ಬಂದದವ್ರಲ್ಲಿ ಬರೇ ದೂರವಾಣಿ ಮುಖ್ಯನ ಬಂದಿರವು 1.5 ಕೋಟಿ ರೂಪಾಯಿ. ಹೆಸರು ಹೇಳಲ್ಲ, ಹೆಸರು ಹೇಳ್ತೀನಿ ಬೇಡ. ಈಗ ಹೆಸರು ಹೇಳಿದ್ರೆ ಏನಕ್ಕಾರ ಅಂದ್ರೆ ಇದಕ್ಕೆ ಕೊಡಕ್ಕೆ ಅವ್ರ ತಯಾರಕ್ಕಾರ, ಹಳ್ಳೆಲ್ಲ ದೃಷ್ಟಿ ಬಿಡಕ್ಕೆ ಅವ್ರ ತಯಾರಕ್ಕಾರ. ಬರೇ ದೂರವಾಣಿ ಮುಖ್ಯನ ಬಂದಿರವು. ಅಧ್ಯಕ್ಷ ನೀವೇ ಕರೆಕ್ಟ್, ಕರೆಕ್ಟ್ ಅನೌನ್ಸ್ ಮಾಡಿದ್ರೆ ಅಂತ ಹೇಳಿದ್ರೆ ವಕೀಲ್ರೆ, ಇದು ಅವರೆಲ್ಲ ಸುತ್ತಿಗೆ ಬರಲಿ, ಮಕ್ಕಳ ಸುತ್ತ ಮಹಿಳೆಯರು ಬರಲಿ, ನಾವು ಎಲ್ಲ ಕಡೆ ಹೋಗಿ ಬರ್ತೇವೆ. ಆಗ ನಮ್ಮ ಲೆಕ್ಕನ ಇಡ್ತೇವೆ, ಅವನ ಲೆಕ್ಕನ ಇಡಲಿ. ಬೇಕಾದ್ರೆ ರೈತರು ಕೊಟ್ಟರು ನಾವು. ಆಮೇಲೆ ಆ ಮರಳು ಮಾಡ್ಕೊಂಡ್ರಲ್ಲಪ್ಪ ಬೆಂಗಳೂರು ಮೆಟ್ರೋಕ್ಕೆ ಮರಳು ಮಾಡ್ಕೊಂಡ್ರಲ್ಲಪ್ಪ, ಆ ಬೆಂಗಳೂರು ಮೆಟ್ರೋಕ್ಕೆ ಮರಳು ನೀವೇನು ಟ್ರಸ್ಟ್ ದುಡ್ಡು ಹಾಕಿ ತಂದಲ್ಲಿ ಶೇಖರಣೆ ಮಾಡಿದ್ರೆ ಮರಳ ದಾನಿಗಳು. ಇವತ್ತು ಬಿಸ್ನೆಸ್ ಮಾಡೋರು ಅವರೊಂದು 10 ಗಾಡಿ, ಇವರೊಂದು 10 ಗಾಡಿ ಏನೋ ಕಟ್ತಾರೆ ಮಟನ್. ಎಲ್ಲ ಸಮಾಜದವರು ಮತ್ತೆ ಬರೇ ಪಂಚಮ ಶಾಲೆ ತಿಳ್ಕೊಬೇಡ್ರಿ, ಇಲ್ಲಿ ಇಟಗಿ ಬಟ್ಟೆ ಎಲ್ಲ ಸಮಾಜದವರು, ಇಲ್ಲಿ ಮರಳು ದಂಧೆ ಮಾಡೋರು ಎಲ್ಲ ಸಮಾಜದವರು, ಎಲ್ಲ ಸಮಾಜದವರು ಸೇರಿ ಸಾವಿರಾರು ಲೋಡ್ ಮರಳನ್ನ ಅಲ್ಲಿ ರಾಜಿ ಹಾಕಿದ್ದನ್ನ ನೀವೆಲ್ಲರೂ ಹೋಗ್ತಾ ಬರ್ತಾ ನೋಡ್ಕೊಂತ ಹೋಗಿದ್ದೀನಿ. ಆಮೇಲೆ ಇಟಗಿ ಕೊಟ್ಟಿರೋ ಪುಣ್ಯಾತ್ಮರು 50,000 ಇಟಗಿ ಒಂದೊಂದು ಬಟ್ಟೆ ಕೊಟ್ಟಿದ್ದಾರೆ. ನಾನು ಹೆಸರು ಹೇಳಲ್ಲ, ಹೇಳಿದ್ರೆ ಅಲ್ಲಿ ಹೋಗಿ ಅವರಿಗೆ ಇಟಗಿ ಮಾಡ್ತಿರ್ತಾರೆ ವಕೀಲ್ರೆ. ಅದಕ್ಕೆ ಹೇಳ್ತಾ ಇಲ್ಲ ನಾನು, 50,000 ಇಟಗಿನ 2 ಬಟ್ಟಿ ಮಾಲೀಕರು ಕೊಟ್ಟಿದ್ದಾರೆ, 25,000 ಇಟಗಿನ 7-8 ಬಟ್ಟಿ ಮಾಲೀಕರು ಕೊಟ್ಟಿದ್ದಾರೆ. 7.5 ಲಕ್ಷ ರೂಪಾಯಿನ ಒಂದು ಇಡೀ ಗಂಟನ್ನ ಒಬ್ಬ ಪುಣ್ಯಾತ್ಮ ಕೊಟ್ಟಿರೋದೈತಿ. ಇಂಥವು ಸಾಕಷ್ಟು ಅಲ್ಲ. ಈಗ ಈ ಬರೀ 1.5 ಕೋಟಿ ಬರೇ ದೂರವಾಣಿ ಮಿತಿನ ಬಂದಿರೋದು. ಇಲ್ಲಿ ಆಗಿರೋದು ಹತ್ತತ್ರ ಒಂದು
70-80 ಕೋಟಿ ಮ್ಯಾಲ ವ್ಯವಹಾರ ನಡೆದೈತಿ. ಇವ್ರು ಕೊಟ್ಟಿರೋದು 27 ಕೋಟಿ ಲೆಕ್ಕ ಕೊಟ್ಟು ಸರ್ಕಾರದ ಅನುದಾನ ಸೇರಿ. ಈಗೇನು ನಾವೇನು ಸರ್ಕಾರದ ಅನುದಾನ ತಗೊಂಡು ನಮ್ಮ ಹೇಳಿಲ್ಲ, ಅದಕ್ಕೂ ನಿಯಮ ಇರ್ತಾವ. ನಮಗೂ ಗೊತ್ತೈತಿ ಕಾಂಟ್ರಾಕ್ಟ್ ಅಂದ್ರೆ ಏನು, ನಿಯಮ ಅಂದ್ರೆ ಏನು, ಅನುದಾನ ಬಿಡುಗಡೆ ಮಾಡೋ ರೀತಿ ಯಾಕೆ, ಅದಕ್ಕೆ ಏನೇನು ನಿಬಂಧನೆ ಆಗಿ ಬಿಡುಗಡೆ ಮಾಡಿರ್ತಾರೆ, ಅವೆಲ್ಲವೂ ನನಗೂ ಯಾಕೆ ಹೇಳಿದ್ರ 2 ವರ್ಷದ ಕಾಮಗಾರಿ ಪೂರ್ಣ ಮಾಡಿದ್ರು. ಕಾಮಗಾರಿ ಪೂರ್ಣ ಆದ ನಂತರ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡ್ಬೇಕು. ಸಂಬಂಧಪಟ್ಟ ಟ್ರಸ್ಟಿಗಳು ಇವರ ಬೋಗಸ್ ಸೈನ್ ಮಾಡಿ ಇವರ ಅಧಿಕಾರ ಕಟ್ಕೊಂಡು ಇವರ ಪಿಡಿ ಒಂದು ಸೈನ್ ಮಾಡ್ಕೊಂಡು ಹೋಗಿ ಸುಳ್ಳು ದಾಖಲೆ ಕೊಟ್ಟು ಹಣ ಬಿಡುಗಡೆ ಮಾಡ್ಕೊಂಡು ಬಂದಿರಲ್ಲ. ಬರೀ ನೀವು ಸಮಾಜದ ಜನರಿಗೆ ಅಲ್ಲ, ಸರ್ಕಾರಕ್ಕೂ ಮೋಸ ಮಾಡಿದ್ದೀರಿ. ನೀವು ಸರ್ಕಾರಕ್ಕೂ ಮೋಸ ಮಾಡಿದ್ದೀರಿ. ಆ ಅರಿವು ನಿಮಗೆ ಇದು ಸಮಾಜದ ನಾವೇನೋ ಸುಧಾರಿಸಿ ಬಿಡ್ರಿ ಮಾಡಿದ್ರೆ ಸರ್ಕಾರ ಹೋಗಿ ಅಲ್ಲಿ ಕೊಡಪ್ಪ ಲೆಕ್ಕನ ಅವ್ರು ಒಪ್ತಾರ ನೋಡಪ್ಪ. ಹೋಗಿದೆಯಲ್ಲ ಈಗ ಒಂದು ವಾರ ಎಲ್ಲರ ಮನೆಗೂ ಜೋಳಿಗೆ ಹಾಕ್ಯಂದು ನಮಗೆ ರಕ್ಷಣೆ ಕೊಡ್ರಿ, ನಮಗೆ ರಕ್ಷಣೆ ಕೊಡ್ರಿ. ಆಯಾ ತಾಲೂಕಿನ ಸಮಾಜ ಬಾಂಧವರಿಗೆ ಫೋನ್ ಮಾಡಿ ನೀವು ಶಿವಶಂಕರ್ ಅವರು, ಅಲ್ಲಪ್ಪರ್ ಅವರು, ಡಾಕ್ಟರ್ ರಾಜ್ಕುಮಾರ್ ಮಾಡಿದಾರಲ್ಲ ಆ ಗುಂಪಿನರಿಗೆ ರಕ್ಷಣೆ ಕೊಡ್ಬೇಡ್ರಿ, ನಮಗೆ ಕೊಡ್ರಿ. ಅವ್ರು ಏನಾದ್ರು ಕರೆದ್ರೆ ನೀವು ಬರ್ಬೇಡ್ರಿ. ಹತ್ರ ಕೇಳಿದ್ದೀನಿ. ಅವೆಲ್ಲವೂ ನಮ್ಮ ಹತ್ರ ಬೇಕಾಗಿತ್ತ ನಿಮಗೆ. ಈಗ ಭಾರಿ ಸ್ಥಿತಿವಂತ ಇತ್ತಲ್ಲಪ್ಪ, ಭಾರಿ ಉದಾರ, ಭಾರಿ ಧಾರಾಳ ಎಲ್ಲರೂ ನೀನಾಗಿದ್ದ. ಯಾಕಪ್ಪ ಅವ್ರ ಹತ್ರ ಹೋಗಿದ್ದಿ ರಕ್ಷಣೆ ಕೇಳಕ? ಈಗ 5 ದಿವಸ ಯಾರ್ಯಾರ ಮನೆಗೆ ಹೋಗಿದ್ದೆ ಅನ್ನೋದು ಎಲ್ಲ ಗೊತ್ತಾಯ್ತು. ನಾವಿಲ್ಲಿ ಸಂತೆಗ ಸೀರೆ ಬಿಚ್ಚೋದ್ರಿಂದ ಎಲ್ಲಿ ಬಿಚ್ಚಬೇಕಾದ್ರೆ ಬಿಚ್ತೇವೆ. ಸಂತೆಗೆ ಸೀರೆ ಬಿಚ್ಚಿದ್ರೆ ನೀನು 3 ಕಾಸು ಬರೋದಿಲ್ಲ. ಇನ್ನೂ ನಿನ್ ಗೌರವ ಕಾಪಾಡಬೇಕು ಅನ್ನೋದು ನಮ್ಮ ಇಚ್ಛಾಶಕ್ತಿ ಐತಿ. ಇನ್ನೂ ಕಾಲು ಮಿಂಚಿಲ್ಲ. ಸಮಾಜದ ಮುಂದೆ ಬಂದು ಕ್ಷಮೆ ಕೇಳ್ತಂದ್ರೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಉಮಾಪತಿ ಒಬ್ಬನ್ನ ಬಿಟ್ಟು ಫಸ್ಟ್ ಆ ಟ್ರಸ್ಟಿಗಿರೋರೆಲ್ಲರೂ ರಾಜೀನಾಮೆ ತಗೊಂಡು ಅದ್ರ ಎಷ್ಟು ಜನ ಅಲ್ಲ ಉಚ್ಚಾಟನೆ ಆಗಿದಾರ ಅದು ಗೊತ್ತೈತಿ. ಅವನಿಗೂ ಸ್ವಾಭಿಮಾನ ಅಂದ್ರೆ ಅವನು ರಾಜೀನಾಮೆ